ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ನಮ್ಮ ಇಲಾಖೆಯವರು ಬಿ ಅವರು ಇರಲಿ ಎಲ್ಲರಿಗೂ ಕೂಡ ಮಾಡಬೇಕು ಅಂತಕ್ಕಂಥದ್ದನ್ನು ಹೇಳಿ ಬಲ್ಕೀಶ್ ಬಾನು ಅವರು ಕೂಡ ನೀವು ಬಂದಿದ್ದೀರಿ. ಅವರಿಗೆ ಮತ್ತು ಕವಿತಾ ಅವರಿಗೆ ನನ್ನ ಧನ್ಯವಾದಗಳೇನಿಲ್ಲ. ಇಲ್ಲೆಲ್ಲ ನನ್ನ ಇಲಾಖೆ ಮತ್ತು ನಮ್ಮ ರಕ್ಷಣಾ ಇಲಾಖೆ, ನಮ್ಮ ಪೊಲೀಸ್ ಇಲಾಖೆನೂ ಕೂಡ ಸಾಕಷ್ಟು ಸಹಕಾರವನ್ನು ಮಾಡಿದ್ದೀರಿ. ಎಲ್ಲರಿಗೂ ಇದಕ್ಕೆ ಆಯೋಜಿಸಿರ್ತಕ್ಕಂಥ ಎಲ್ಲರೂ ಯಾರ್ಯಾರು ಏನು ಇದಕ್ಕೆ ಬಂದು ಶಕ್ತಿಯನ್ನು ಕೊಟ್ಟಿದ್ದೀರಿ, ಸಹಕಾರವನ್ನು ನೀಡಿದಿರಿ, ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಈ ಸಂದರ್ಭ ಹೇಳಿ. ಭಾರತ್ ಮಾತಾ ಕಿ, ಚಾಮುಂಡೇಶ್ವರಿ ತಾಯಿಗೆ, ಚಾಮುಂಡೇಶ್ವರಿ ತಾಯಿಗೆ, ಮಕ್ಕಳ ದಸರಾಕ್ಕೆ, ಮಕ್ಕಳ ಹಬ್ಬಕ್ಕೆ ನೇತೃತ್ವದಲ್ಲಿ ಈ ಒಂದು ಮಕ್ಕಳ ದಸರಾ ಆಯೋಜನೆಗೊಂಡಿದೆ. ವಿಶೇಷವಾಗಿ ಹಬ್ಬದ ರೀತಿಯಲ್ಲಿ ತಾವೆಲ್ಲೂ ಕೂಡ ಬಂದಿದ್ದೀರಾ. ಹಬ್ಬ ಏನು ಅಂತೇಳಿ ಅರ್ಥ ಮಾಡ್ಕೊಂಡಿದ್ದೀರಾ. ಇದು ನಾಡ ಹಬ್ಬ ದಸರಾ. ಇದರೊಳಗಡೆ ಪಕ್ಷ ಭೇದ ಮರೆತು, ಜಾತಿ ಭೇದ ಮರೆತು ಎಲ್ಲರೂ ಒಟ್ಟಾಗಿ ಈ ದೇಶದ ಅಭ್ಯುದಯಕ್ಕೂ ಕೂಡ ಒಳ್ಳೇದು ಮಾಡಲಿ. ಚಾಮುಂಡೇಶ್ವರಿ ತಾಯಿ ಎಲ್ಲರಿಗೂ ಆಶೀರ್ವಾದವನ್ನು ಮಾಡ್ತಾಳೆ ಅಂತ ನಂಬಿಕೆಯಿಂದ ಈ ಒಂದು ಹಬ್ಬವನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ. ಹಾಗಾಗಿ ಮಕ್ಕಳ ದಸರಾ ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದೀರಾ. ವಿಶೇಷವಾಗಿ ಶಿಕ್ಷಣ ಇಲಾಖೆ, ನಮ್ಮ ಬಿ ಅವರು ರಮೇಶ್ ಅವರು ಇದಕ್ಕೋಸ್ಕರ ಸಾಕಷ್ಟು ಶ್ರಮವನ್ನು ಹಾಕಿದ್ದಾರೆ. ಹಾಗೆಯೇ ಈ ಒಂದು ನಮ್ಮ DDP ಅವರು ಕೂಡ ಅನೇಕ ಸಂಗತಿಗಳು ತಿಳಿಸ್ಕೊಳ್ಳುವಂತ ಕೆಲಸವನ್ನು ಮಾಡಿದ್ದಾರೆ. ಇದಕ್ಕೆ ಬೇಕಾಗಿರೋ ಎಲ್ಲ ರೀತಿಯ ಸಂಗತಿಯನ್ನ ನಮ್ಮ ಆಯುಕ್ತರು, ಏಕೆಂದ್ರೆ ಕಮಿಟಿ ಇಲ್ಲ, ಚುನಾಯಿತ ಪ್ರತಿನಿಧಿಗಳಿಲ್ಲ, ಹಾಗಾಗಿ ಕವಿತಾ ಅವರು ಆಯುಕ್ತರಾಗಿ ಈ ಕಾರ್ಯಕ್ಕೆ ಹೆಚ್ಚು ಶಕ್ತಿಯನ್ನು ಕೊಟ್ಟಿದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ಹಾರ್ದಿಕವಾದಂತಹ ಅಭಿನಂದನೆಗಳನ್ನ, ಕೃತಜ್ಞತೆಗಳನ್ನು ಸಲ್ಲಿಸಿ